ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಂತ ಸಂದರ್ಭದಲ್ಲಿ ತಾವೆಲ್ಲ ಕಾಂಗ್ರೆಸ್ ನಾಯಕರುಗಳು ಹೇಳ್ಕೊಂಡು ಬಂದಿದ್ರಿ, ಇದು ಸೋನಿಯಾ ಗಾಂಧಿ ಅವರ ನಾಯಕತ್ವಕ್ಕೆ ಸಂದ ಜಯ ಅಂತ ಹೇಳುವಂತದನ್ನ ಹೇಳ್ಕೊಂಡು ಬಂದ್ರಿ. ಇದೀಗ ಈ ಬಾರಿ ಹೀನಾಯವಾಗಿ ಪಕ್ಷ ಅಂದ್ರೆ 70-75 ಗಡಿನೂ ದಾಟಕ್ ಆಗದೆ ಇರತಕ್ಕಂತ ಪರಿಸ್ಥಿತಿಲಿದೆ. ಜೊತೆಗೆ ಯುಪಿಎ ಸಹ 100 ಅಂಕಿ ಗಡಿ ದಾಟಿಲ್ಲ. ಈ ಸೋಲಿನ ನೈತಿಕ ಹೊಣೆಯನ್ನ ಕಾಂಗ್ರೆಸ್ ಪಕ್ಷ ಯಾರ ತಲೆಗೆ ಕಟ್ಟುತ್ತೆ ಅಂತ ಹೇಳುವಂತದ್ದು? ಕಾಂಗ್ರೆಸ್ ಪಕ್ಷದಲ್ಲಿ ಸೋಲು ಬಂದಾಗ ನಾವು ಯಾರ್ದಾದ್ರೂ ತಲೆ ಕಟ್ಟೋ ಪ್ರಶ್ನೆನೇ ಬರೋದಿಲ್ಲ. ಒಂದು ಸಾಮೂಹಿಕ ನಾಯಕತ್ವದ ಜವಾಬ್ದಾರಿ, ಸಾಮೂಹಿಕವಾಗಿ ನಾವೆಲ್ಲರೂ ಸಹ ಜವಾಬ್ದಾರಿ ಹೊತ್ತಿದ್ವಿ. ರಾಜ್ಯಗಳಲ್ಲಿ ಪ್ರದೇಶ ಕಾಂಗ್ರೆಸ್ ಕಮಿಟಿ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರು, ಕೆಲವು ಪ್ರದೇಶಗಳಲ್ಲಿ ಮುಖ್ಯಮಂತ್ರಿಗಳು ಮತ್ತು ಅಖಿಲ ಭಾರತ ಮಟ್ಟದಲ್ಲಿ ನಾವು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಜವಾಬ್ದಾರಿಯನ್ನು ಹೊತ್ಕೊಂಡು ನಾವು ಕೆಲಸ ಮಾಡಿದ್ವಿ. ವಿಫಲ ಆದಾಗ, ಸೋತಾಗ ನಾವು ಆ ಜವಾಬ್ದಾರಿಯನ್ನ ಕಾಂಗ್ರೆಸ್ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಿಗೆ ನಾವು ಹೇರ್ಲಿಕ್ಕೆ ಆಗೋದಿಲ್ಲ. ಸಾಮೂಹಿಕವಾಗಿ ಈ ಜವಾಬ್ದಾರಿ ನಾವೆಲ್ಲರೂ ಸಹ ತೆಗೆದುಕೊಂಡಿದ್ದೀವಿ. ಸೋಲ್ಗೆ ನಾವೆಲ್ಲರೂ ಸಹ ಕಾರಣರೇ ವಿನಃ ಕೇವಲ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅಲ್ಲ. ಓಕೆ, ಹರಿಪ್ರಸಾದ್ ಅವರೇ, ಕಾಂಗ್ರೆಸ್ನ ಒಂದು ಟೀಮ್ ಯಾವಾಗಲೂ ಸಹ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರನ್ನ ಈ ರೀತಿಯ ಸಂದಿಗ್ಧ ಪರಿಸ್ಥಿತಿಯಲ್ಲಿ ರಕ್ಷಣೆ ಮಾಡುತ್ತೆ ಅಂತ ಹೇಳುವಂತದ್ದು ಈ ಬಾರಿನೂ ಸಾಬೀತಾಗ್ತಾ ಇದೆಯಾ? ಗೆದ್ರೆ ಮಾತ್ರ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಸೋತ್ರೆ ಮಾತ್ರ ನಾವೆಲ್ಲ ಸಾಮೂಹಿಕವಾಗಿ ಅದರ ಹೊಣೆಗಾರಿಕೆಯನ್ನು ತಗೋತೀವಿ ಅಂತ ಹೇಳುವಂತದ್ದು. 10 ವರ್ಷಗಳ ಕಾಲದಲ್ಲಿ ಪ್ರಧಾನಮಂತ್ರಿಗಳು ಮತ್ತು ಸೋನಿಯಾ ಗಾಂಧಿ ಅವರು ಈ ರಾಷ್ಟ್ರದಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ. ಒಂದು ಬಡವರ ಸರ್ಕಾರ, ಒಬ್ಬ ಜನಸಾಮಾನ್ಯ ಸರ್ಕಾರವನ್ನ ಈ ದೇಶಕ್ಕೆ ನೀಡಿದ್ರು. ಆದ್ರಿಂದ ಒಂದು ಕಡೆ ಇತಿಹಾಸವನ್ನು ಸಹ ಸೃಷ್ಟಿ ಮಾಡಿದ್ದಾರೆ. ಸೋತಿರಬಹುದು, ಹಲವಾರು ಕಾರಣಗಳಿಂದ ನಾವು ಸೋತಿರಬಹುದು. ಆ ಕಾರಣಗಳೇನು ಅನ್ನೋದನ್ನ ಸ್ವಲ್ಪ ದಿನದಲ್ಲಿ ನಾವು ಸಭೆ ಸೇರಿದಾಗೆಲ್ಲ ಗೊತ್ತಾಗುತ್ತೆ. ಆದ್ರಿಂದ ಸೋನಿಯಾ ಗಾಂಧಿ ಅವರು ಮತ್ತು ರಾಹುಲ್ ಗಾಂಧಿ ಅವರು ನಮಗೆ ಸ್ಟಾರ್ ಕ್ಯಾಂಪೇನರ್ಸ್ ಇದ್ರು. ಅವರ ಸಭೆಗಳಿಗೆ ಸೇರಿದಂತ ಜನಗಳನ್ನ ನಾವು ವೋಟ್ ಆಗಿ ಪರಿವರ್ತನೆ ಮಾಡಲಿಕ್ಕೆ ಆಗಿಲ್ಲ. ಇದರಿಂದ ಪಕ್ಷದಲ್ಲಿ ಎಲ್ಲೋ ಒಂದು ಲೋಪದೋಷಗಳಿದೆ. ಅದನ್ನ ಸರಿಪಡಿಸಿಕೊಂಡು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ನಾವು ಈ ರಾಷ್ಟ್ರದಲ್ಲಿ ನಾವು ಜನಸಾಮಾನ್ಯರ ಕೆಲಸವನ್ನು ಮಾಡ್ತೇವೆ. ಜೊತೆಗೆ ಹರಿಪ್ರಸಾದ್ ಅವರೇ, ಜಯರಾಮ್ ರಮೇಶ್ ಅಂತ ನಿಮ್ಮ ಸೀನಿಯರ್ ಲೀಡರ್ಗಳು, ಸಚಿವರಾಗಿದ್ದವರು, ಅವರು ಸಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ನಮ್ಮ ಸಾಧನೆಯನ್ನ ಮತ್ತೆ ನಮ್ಮ ಮೇಲೆ ಇಲ್ಲದ ಆರೋಪಗಳನ್ನ, ಸತ್ಯವನ್ನ ಜನರಿಗೆ ತಿಳಿಸೋದ್ರಲ್ಲಿ ನಾವು ಕಾಂಗ್ರೆಸ್ ಎಡವಿದೀವಿ ಅಂತ ಹೇಳುವಂತದ್ದು. ಜಯರಾಮ್ ರಮೇಶ್ ಅವರ ಈ ಹೇಳಿಕೆ, ನಿಮ್ಮ ಸಾಧನೆ ಅಂದ್ರೆ ತಾವು 10 ವರ್ಷದ ಸರ್ಕಾರದ ಸಾಧನೆಗಳನ್ನ ಮತ್ತೆ ನಿಮ್ಮ ಮೇಲೆ ಇಲ್ಲದ ಆರೋಪಗಳನ್ನ ಜನರಿಗೆ ತಿಳಿಸೋದ್ರಲ್ಲಿ, ಸತ್ಯ ತಿಳಿಸೋದ್ರಲ್ಲಿ ಕಾಂಗ್ರೆಸ್ ಫೇಲ್ ಆಗಿದೆ ಅಂತ ಹೇಳ್ತಕ್ಕಂಥ ವಾದದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂತ? ಈಗ ವಾಸ್ತವಾಂಶ ನೋಡಿದಾಗ ಒಂದು ನೈಜ ಪರಿಸ್ಥಿತಿ ಮತ್ತು ನೈಜ ಕಾರ್ಯಕ್ರಮವನ್ನ ನಾವು ಜನಸಾಮಾನ್ಯರ ಮುಂದಿಟ್ಟಿದ್ವಿ. ಭಾರತೀಯ ಜನತಾ ಪಾರ್ಟಿಯವರು ಬಂದಾಗ ಅವರ ಏನು ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಿದ್ದಾರೆ, ಕೆಲವು ನೈಜ ಜ್ವಲಂತ ಸಮಸ್ಯೆಗಳು ಅಥವಾ ಜ್ವಲಂತ ವಿಷಯಗಳ ಬಗ್ಗೆ ಅವ್ರು ಯಾವುದೇ ಹೇಳಿಕೆಗಳನ್ನು ಕೊಟ್ಟಿಲ್ಲ. ಸೋನಿಯಾ ಗಾಂಧಿ ಅವರು ಅಥವಾ ರಾಹುಲ್ ಗಾಂಧಿ ಅವರು ಯಾವುದೇ ಕ್ಷಣದಲ್ಲೂ ಏನೇ ಮಾತಾಡಿದ್ರು ಸಹ ಅದಕ್ಕೆ ತೀಕ್ಷ್ಣವಾಗಿ ಉತ್ತರ ಕೊಡ್ತಾ ಇದ್ದಂತ ನರೇಂದ್ರ ಮೋದಿ ಅವರು ಕೆಲವು ವಿಚಾರಗಳು, ಮಹಿಳಾ ಮೀಸಲಾತಿ ಆಗಲಿ ಅಥವಾ ದುರ್ಬಲ ವರ್ಗದವ್ರಿಗೆ ಏನು ಮೀಸಲಾತಿ ಕೊಟ್ಟಿದ್ವಿ ಅದ್ರ ಬಗ್ಗೆ ಮಾತಾಡಿದಾಗ ಅದರ ಬಗ್ಗೆ ಒಂದು ಚಕಾರವನ್ನು ಸಹ ಎತ್ತಿಲ್ಲ. ಅದಲ್ಲದೆ ರಾಷ್ಟ್ರದ ಜನತೆಗೆ ನಾವು ಇಂದ್ರಲೋಕ ಚಂದ್ರಲೋಕವನ್ನು ಸಹ ತೆಗೆದುಕೊಂಡು ಬಂದು ಜನಸಾಮಾನ್ಯರ ಮುಂದೆ ಇಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೇನು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದ ತಕ್ಷಣ 6ನೇ ದಿವಸದಿಂದಲೇ ಎಲ್ಲ ಒಂದು 6 ಕೋಟಿ ಜನಗಳಿಗೆ ಉದ್ಯೋಗವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವೆಲ್ಲವನ್ನು ಸಹ ಮಾಡಿ ತೋರಿಸಿದಾಗ ಸಹ ಗೊತ್ತಾಗುತ್ತೆ ಜನಸಾಮಾನ್ಯರಿಗೆ ಎಲ್ಲೋ ಒಂದ್ ಕಡೆ ಎಡವಿದೀವಿ ಅಂತ ಹೇಳಿ. ಅದಕ್ಕೋಸ್ಕರ ನಾವು ಕಾದು ನೋಡಬೇಕಾಗುತ್ತೆ. ಓಕೆ, ಜೊತೆಗೆ ಹರಿಪ್ರಸಾದ್ ಅವರೇ, ತಾವು ಸಹ ಗುಜರಾತ್ ಕಾಂಗ್ರೆಸ್ನ ಇನ್ಚಾರ್ಜ್ ಆಗಿದ್ರಿ. ಜೊತೆಗೆ ಸೋನಿಯಾ ಗಾಂಧಿ ಅವರ ಪೊಲಿಟಿಕಲ್ ಸೆಕ್ರೆಟರಿ ಅಹಮದ್ ಪಟೇಲ್ ಸಹ ಗುಜರಾತ್ನವರೇ. ಸೊ ತಾವು ಉಸ್ತುವಾರಿ ಆಗಿದ್ದಂತ ಸಂದರ್ಭದಲ್ಲೂ ಸಹ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲ್ತು. ಜೊತೆಗೆ ಸೋನಿಯಾ ಗಾಂಧಿ ಅವರ ರಾಜಕೀಯ ಕಾರ್ಯದರ್ಶಿ ಅಹಮದ್ ಪಟೇಲ್ ಅಂತ ನಾಯಕರುಗಳು ಗುಜರಾತ್ನಲ್ಲಿ ಇದ್ರೂ ಸಹ ಈ ಬಾರಿ ಗುಜರಾತ್ನಲ್ಲಿ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡಿಕೊಂಡಿದೆ. ಅಹಮದ್ ಪಟೇಲ್ ಅವರು ಸೋನಿಯಾ ಗಾಂಧಿ ಅವರ ಪೊಲಿಟಿಕಲ್ ಬ್ರೈನ್ ಆಗಿದ್ರು ಸಹ ಗುಜರಾತ್ನಲ್ಲಿ ಯಾಕೆ ಮೋದಿಯ ಪರ್ಯಾಯವಾಗಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನನ್ನಾಗ್ಲಿ ಅಥವಾ ಲೀಡರ್ ಅನ್ನಾಗ್ಲಿ ಬೆಳೆಸೋಕ್ ಆಗಿಲ್ಲ ಅಹಮದ್ ಪಟೇಲ್ ಅವರ ಕೈಯಲ್ಲಿ ಅಂತ ಹೇಳುವಂತದ್ದು? ಸತತವಾಗಿ ಸುಮಾರು 85 ವರ್ಷಗಳ ಕಾಲ ಭಾರತೀಯ ಜನತಾ ಪಾರ್ಟಿಯವರು ಮತ್ತೆ ಅವರ ಸಂಘ ಪರಿವಾರದವರು ಅವರ ಏನು ಸಿದ್ಧಾಂತವನ್ನ ಪ್ರಚಾರ ಪ್ರಸಾರವನ್ನು ಮಾಡಿದ್ದಾರೆ.
ಎಲ್ಲೋ ಒಂದು ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಅನಿಸಿರ್ಬೋದು ಒಂದು ಪ್ರಯೋಗ ಅಥವಾ ಒಂದು ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಆದರೆ ಸೋನಿಯಾ ಗಾಂಧಿ ಅವರ ರಾಜಕೀಯ ಕಾರ್ಯದರ್ಶಿ ಅಂತ ಹೇಳಿ ಹೇಳಿದ ಮಾತ್ರಕ್ಕೆ ಆ ರಾಜ್ಯಗಳಲ್ಲಿ ಬದಲಾವಣೆಗಳಾಗೋದಿಲ್ಲ. ಅದರದೇ ಆದ ಪರ್ಮುಟೇಷನ್ ಕಾಂಬಿನೇಷನ್ ಅಂತ ಹೇಳ್ತಾರೆ, ಅದಿರುತ್ತೆ. ಅದಾದಾಗ ಅದರಲ್ಲೂ ಸಹ ಗುಜರಾತಿನ ಒಬ್ಬ ಮನುಷ್ಯನ, ಯಾಕಂದ್ರೆ ಗುಜರಾತ್ ಕಿ ಅಸ್ಮಿತಾ ಅಂತ ಹೇಳಿ 2007ನೇ ಇಸ್ವಿನಲ್ಲಿ ಅವರು ಚುನಾವಣೆ ಸ್ಪರ್ಧೆ ಮಾಡಿದ್ರು. ಗುಜರಾತಿನ ಗೌರವ ಅಂತ ಹೇಳಿ ಅವರು ಮಾಡಿದಾಗ ಕೆಲವು ಸಂದರ್ಭದಲ್ಲಿ ಆಗಿರ್ಬೋದು. ಅದರ ಅರ್ಥ ಅದಕ್ಕೆ ಕೇವಲ ಅಹಮದ್ ಪಟೇಲ್ ಆಗಲಿ ಅಥವಾ ಸೋನಿಯಾ ಗಾಂಧಿ ಅವ್ರ ಕಾರಣ ಅಂತ ಹೇಳೋದು ತಪ್ಪಾಗುತ್ತೆ. ಓಕೆ, ಜೊತೆಗೆ ಕರ್ನಾಟಕದ ಪರ್ಫಾರ್ಮೆನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂತ? ಕರ್ನಾಟಕದಲ್ಲಿ ತಮ್ಮ ಸರ್ಕಾರ ಇದ್ರೂ ಸಹ ಏನೇ ಪ್ರಯತ್ನ ಮಾಡಿದ್ರು ಇಲ್ಲೊಂದು ಒಳ್ಳೆಯ ಸ್ಥಾನವನ್ನ ಗಳಿಸೋದ್ರಲ್ಲಿ ನಿಮ್ಮ ಸರ್ಕಾರ ವಿಫಲವಾಗಿದೆ. ಅಂದ್ರೆ ಕೇಂದ್ರದ UPA ಸರ್ಕಾರದ ಜೊತೆಗೆ ನಿಮ್ಮ ಕರ್ನಾಟಕದ 1 ವರ್ಷದ ಸರ್ಕಾರವನ್ನ ಸಹ ಜನ ತಿರಸ್ಕಾರ ಮಾಡಿದಾರ ಕರ್ನಾಟಕದಲ್ಲಿ? ನೋಡಿ, ಇದು ಲೋಕಸಭಾಗೆ ಚುನಾವಣೆ ನಡೆದಿರ್ತಕ್ಕಂತ ಚುನಾವಣೆ. ಕರ್ನಾಟಕದ ಜನತೆ ಇದು ಮೊದಲನೇ ಬಾರಿಗಲ್ಲ, ಇವನ್ 1984ರಲ್ಲಿ ಮತ್ತು 85ರಲ್ಲಿ ನಡೆದ ಚುನಾವಣೆಯಲ್ಲೂ ಸಹ ವಿಭಿನ್ನವಾಗಿ ಅವರ ಮತ ಚಲಾಯಿಸಿದ್ದಾರೆ. ಅದೇ ರೀತಿ ಈಗಲೂ ಸಹ ವಿಭಿನ್ನವಾಗಿ ಮತವನ್ನು ಚಲಾಯಿಸಿದ್ದಾರೆ. ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿ ಅವರ ಮತವನ್ನು ಚಲಾಯಿಸಿದ್ದಾರೆ. ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಚಲಾವಣೆ ಮಾಡಿದ್ದಾರೆ. ವಿಧಾನಸಭೆಗೆ ಮತ್ತು ಲೋಕಸಭೆಗೆ ಚುನಾವಣೆ ನಡೆದಾಗ ಅದು ವಿಭಿನ್ನವಾಗಿ ಅವರು ಮತವನ್ನು ಚಲಾವಣೆ ಮಾಡಿರ್ತಕ್ಕಂಥದ್ದು ಇದೇನು ಹೊಸದಲ್ಲ. ಹಾಗಾದ್ರೆ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ತಂದಿದೆಯಾ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಚುನಾವಣೆಯ ಸಾಧನೆ? ಚುನಾವಣೆ ಸಾಧನೆ ಬೇರೆ. ಕರ್ನಾಟಕ ಸರ್ಕಾರ ಬಂದ ತಕ್ಷಣವೇ ಕರ್ನಾಟಕ ರಾಜ್ಯದಲ್ಲಿ ಏನು ದುರಾಡಳಿತ ಇತ್ತು, ಅಂದ್ರೆ ದುರ್ಬಲ ವರ್ಗದವರ ಮೇಲೆ ದುರ್ವ್ಯವಹಾರಗಳು, ಮಹಿಳೆಯರ ಮೇಲೆ ಅತ್ಯಾಚಾರ ಅಥವಾ ಮಹಿಳೆಯರ ಮೇಲೆ ಆಗಿರ್ತಕ್ಕಂಥ ದಾಳಿಗಳು, ಮಸೀದಿ ಮತ್ತು ಚರ್ಚ್ಗಳ ಮೇಲೆ ಆದಂತ ದಾಳಿಗಳೆಲ್ಲ ಸಿದ್ದರಾಮಯ್ಯನವರು ಬಂದ ನಿಂತಿದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ 4 ವರ್ಷಗಳ ಕಾಲ ಸರ್ಕಾರ ಅಲ್ಲಿರುತ್ತೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕಾರ್ಯಕ್ರಮಗಳು ಯಾವ ರೀತಿ ಅನುಷ್ಠಾನಕ್ಕೆ ತರ್ತಾರೆ ಅನ್ನೋದು ನಾವು ಕಾದು ನೋಡಬೇಕಾಗುತ್ತೆ. ಖಂಡಿತ ಹರಿಪ್ರಸಾದ್ ಅವರು ನಿಮ್ ಜೊತೆ ಮತ್ತೆ ಮಾತಾಡ್ತೀನಿ. ನೀರಜ್